ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಇವತ್ತು ತಂದಿದ್ದೀನಿ ಸ್ಪೆಷಲ್ ಆಗಿರುವಂಥದ್ದು ಹಲಸಿನ ಹಣ್ಣಿನ ಕಡುಬು. ಈ ಟೈಮಲ್ಲಿ ಹಲಸಿನ ಹಣ್ಣು ಸೀಸನಲ್ಲಿ ಮಾಡುವಂಥದ್ದು ಇದು ತಿಂಡಿ. ನಾನು ಇದು ಮಾಡಿರುವಂಥದ್ದು ಮಂಡಸ್ ಕಡುಬು ಅಂತ ಕೂಡ ಹೇಳ್ತಾರೆ, ಇಲ್ಲಿ ಕಟ್ಟಿ ಅಂತಾರೆ. ಬಾಳೆದ ಎಲೆಯಲ್ಲಿ ಕೂಡ ಮಾಡ್ಬೋದು, ತ್ಯಾಗದ ಎಲೆಯಲ್ಲಿ ಕೂಡ ಇದನ್ನ ನಾವು ಮಾಡ್ಬೋದು. ಆದರೆ ನಾನು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಮಾಡಿರೋಂಥದ್ದು ಮಂಡಸ್. ಇದು ತುಂಬ ರುಚಿಯಾಗುತ್ತೆ ಮತ್ತು ತುಂಬ ಆರೋಗ್ಯ ಕೂಡ. ನಾನು ಇದು ಯಾವ ರೀತಿ ಮಾಡಿದ್ದೀನಿ ಅಂತ ಒಂದ್ಸಲ ನೋಡಿ ಬರುವ. ಈ ವಿಡಿಯೋ ನೋಡೋ ಮೊದಲು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆಯಿತಾ. ಆಯಿತು, ಹೇಗೆ ಮಾಡೋದಂತ ಒಂದ್ಸಲ ನೋಡೋಣ. ಇಲ್ಲಿ ನೋಡಿ, ನಾವು ಹಲಸಿನ ಮಂಡಸ್ ಮಾಡಲಿಕ್ಕೆ ನಾನು 3 ಲೋಟ ಅಕ್ಕಿಯನ್ನು ತೊಳೆದು ನೆನೆಸಿಟ್ಟಿದ್ದೆ. ನಾನೊಂದು 2 ಗಂಟೆ ಟೈಮ್ ನೆನೆಸಿದ್ದೆ. ಈಗ ತೊಳೆದು ತಂದಿದ್ದೇನೆ. ಇದಕ್ಕೆ ನಾನು ಹಲಸಿನ ಹಣ್ಣನ್ನು ಈ ರೀತಿ ಕಟ್ ಮಾಡಿ, ಈ ರೀತಿ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು 20 ತೋಳಿನ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಇದ್ದದ್ದು ನಾನು ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಚಮಚ, ದೊಡ್ಡ ಚಮಚದಲ್ಲಿ ಬೆಲ್ಲವನ್ನು ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಸ್ವೀಟ್ ಕಡಿಮೆ ಆಗ್ತದಲ್ಲ, ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಇಟ್ಕೊಂಡಿದ್ದೀನಿ. 1 ಚಮಚ ತೊಗೊಂಡಿದ್ದೀನಿ. ಮತ್ತು ಒಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ತೆಂಗಿನಕಾಯಿ, ಮತ್ತು ಸ್ವಲ್ಪ ಕಾಳು ಮೆಣಸು, ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ. ನೋಡಿ, ಅದನ್ನು ಈಗ ಸಿಪ್ಪೆ ಸುಲಿದು ನಾನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತಿದ್ದೀನಿ. ನಾನು ಮೊದಲಿಗೆ ದೊಡ್ಡ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಹಲಸಿನ ಹಣ್ಣನ್ನು ಹಾಕ್ತಿದ್ದೀನಿ. ಎಲ್ಲವನ್ನು ಹಾಕ್ತೀನಿ. ಅದಕ್ಕೆ ಬೆಲ್ಲ, ಇದರೊಟ್ಟಿಗೆ ತೆಂಗಿನಕಾಯಿ ಸ್ವಲ್ಪ ಹಾಕ್ತಿದ್ದೀನಿ. ಕಾಳು ಮೆಣಸು ಮತ್ತು ಏಲಕ್ಕಿಯನ್ನು ತೊಗೊಂಡಿದ್ನಲ್ಲ, ಏಲಕ್ಕಿ ಸುಲಿದು ಇಟ್ಕೊಂಡಿದ್ದೀನಿ. ನೋಡಿ, ಕಾಳು ಮೆಣಸು ಕೂಡ ಹಾಕಿದೆ. ಈಗ ಇದನ್ನು ನಾನು ನೀರು ಹಾಕದೆ ಹಾಗೆ ಗ್ರೈಂಡ್ ಮಾಡ್ತಿದ್ದೀನಿ. ಗ್ರೈಂಡ್ ಮಾಡಿ ತರ್ತೀನಿ, ಪೇಸ್ಟ್ ಮಾಡಿ. ನಾನೀಗ ಹಲಸಿನ ಹಣ್ಣನ್ನ ಪೇಸ್ಟ್ ಮಾಡಿ ತಂದಿದ್ದೀನಿ. ಹಣ್ಣನ್ನು ನೋಡಿ, ಖಾಲಿ ತೋಳೆಯನ್ನು ಮಾತ್ರ ಪೇಸ್ಟ್ ಮಾಡಿ ತಂದಿದ್ದೀನಿ. ಕಾಯೆಲ್ಲ ಹಾಕಿ ಈಗ ಹಾಕಬೇಕು. ನಾನೀಗ ಹಲಸಿನ ಹಣ್ಣು ಗ್ರೈಂಡ್ ಮಾಡಿದ್ನಲ್ಲ ಪೇಸ್ಟ್, ಇದು ನೀರು ಹಾಕದೆ ಗ್ರೈಂಡ್ ಮಾಡಿದ್ದೀನಿ. ಈಗ ನಾನು ಅಕ್ಕಿಯನ್ನು ತೊಗೊಳ್ತಿದ್ದೀನಿ ಗ್ರೈಂಡ್ ಮಾಡಲಿಕ್ಕೆ. ಇದು ಮಿಕ್ಸಿ ಜಾರಿಗೆ ನಾನು ಅಕ್ಕಿಯನ್ನು ಹಾಕ್ತಿದ್ದೀನಿ. ಸ್ವಲ್ಪ ನೀರು ಕಡಿಮೆ ಹಾಕಬೇಕು, ನೀರು ಜಾಸ್ತಿ ಹಾಕಬಾರ್ದು. ಇದು 2 ಸಲ ಗ್ರೈಂಡ್ ಮಾಡ್ತೀವಿ, 1 ಸಲ ಜಾಸ್ತಿ ಆಗ್ತದೆ. ಹಾಗಾಗಿ 2 ಸಲ ಇದನ್ನ ನಾನು ಗ್ರೈಂಡ್ ಮಾಡಿ ತೆಗಿತಿದ್ದೀನಿ. ನೋಡಿ, ನಾನು ಈ ರೀತಿ ಗ್ರೈಂಡ್ ಮಾಡಿದ್ದೀನಿ. ನೋಡಿ, ರವೆ ಥರ ಸ್ವಲ್ಪ, ರವಕ್ಕಿಂತ ಸ್ವಲ್ಪ ನೈಸ್ ಆಗಬೇಕು ಅಷ್ಟೇ, ತುಂಬ ನೈಸ್ ಆಗಬಾರ್ದು. ಈ ರವಕ್ಕಿಂತ ಸ್ವಲ್ಪ ತರಿಯಾಗಿದೆ. ನೋಡ್ಬೋದು, ನಿಮ್ಗೆ ಕಾಣ್ತದಲ್ಲ. ನೋಡಿ, ಹೀಗಿರಬೇಕು, ಇಷ್ಟೇ ದಪ್ಪ ಇರಬೇಕು. ನೋಡಿ, ಹೀಗೆ ಇದಕ್ಕೆ ಹಾಕ್ತಿದ್ದೀನಿ. ಇಲ್ಲಿ ಗ್ರೈಂಡ್ ಮಾಡಿ ಇಟ್ಟಿದ್ನಲ್ಲ ಪೇಸ್ಟ್, ಇದಕ್ಕೆ ಹಾಕ್ತಿದ್ದೀನಿ. ನೋಡಿ, ನಾನು ಸ್ವಲ್ಪ ಉಳಿಸಿದ್ನಲ್ಲ ತೆಂಗಿನಕಾಯಿ, ಅದು ಕೂಡ ಇದಕ್ಕೆ ಹಾಕ್ತಿದ್ದೀನಿ. ಇನ್ನೊಂದು ಸಲ ಹಾಗೆ ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಒಟ್ಟಿಗೆ ಗ್ರೈಂಡ್ ಮಾಡಿ ಹಾಕ್ತೀನಿ. ನೋಡಿ, ಇದು ಕೂಡ ಆಯಿತು. 2 ಸಲ ಗ್ರೈಂಡ್ ಮಾಡಿದ್ದೀನಿ. ಸಾರಿ, ನಾನು ಆವಾಗ ಯಾವುದು ಅಕ್ಕಿ ಅಂತ ಹೇಳೋಕೆ ಮರ್ತೋಯ್ತು. ನಾನು ಇದು ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ, ಬೆಳ್ತಿ ಅಕ್ಕಿಯನ್ನು ತೊಗೊಂಡಿದ್ದೆ 3 ಲೋಟನ್ನು. ನೋಡಿ, ನಾನಿಲ್ಲಿ ಸಣ್ಣ ಒಂದು ಇಡ್ಲಿ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಇದರಲ್ಲಿ ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಆಗಲೇ ಬಿಸಿ ಆಯಿತು. ಈಗ ಇದಕ್ಕೆ ಅದ್ರ ಪ್ಲೇಟನ್ನು ಇಟ್ಟಿದ್ದೇನೆ. ಇದರ ಮೇಲೆ ನಾನು ಒಂದು ಕಾಟನ್ ಬಟ್ಟೆಯನ್ನು ತೊಗೊಂಡಿದ್ದೀನಿ. ನಾನು ಇದು ಮಂಡಸ್ ಮಾಡಲಿಕ್ಕೆ ಅಂತಲೇ ಇಟ್ಟಿರುವಂತಹ ಇದು ಬಟ್ಟೆ, ಇದು ಕಾಟನದ್ದು. ನೋಡಿ, ಇದಕ್ಕೆ ಬಟ್ಟೆಯನ್ನು ಹಾಕ್ತಿದ್ದೀನಿ. ನೋಡಿ, ಆ ಬಟ್ಟೆ ಮೇಲೆ ನಾನು ಒಂದು ತುಂಡು ಬಾಳೆದ ಎಲೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಇಡ್ಲಿ ಪಾತ್ರೆಗೆ. ಇದು ನೀರು ಬಿಸಿ ಆಗ್ತಿದೆ. ಇವಾಗ ನಾನು ಕಡೆದಿಟ್ಟಿದ್ದೀನಲ್ಲ ಅಕ್ಕಿ ಹಿಟ್ಟನ್ನದು, ಈಗ ರೆಡಿ ಮಾಡ್ತೀನಿ. ನೋಡಿ, ಈ ಕಡೆದಿದ್ದಕ್ಕೆ ನಾನು ಉಪ್ಪನ್ನು ಹಾಕ್ತಿದ್ದೀನಿ, ರುಚಿಗೆ ತಕ್ಕ ಉಪ್ಪು. ಈಗ ಒಳ್ಳೆ ರೀತಿಯಲ್ಲಿ ಇದು ಕೈಯಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ. ಹಿಟ್ಟಿನ ಬ್ಯಾಟರ್ ಈ ರೀತಿ ಉಂಟು. ನೋಡಿ, ಇಷ್ಟು ದಪ್ಪ ಉಂಟು. ಇದಕ್ಕಿಂತ ತೆಳು ಮಾಡಬಾರ್ದು, ತೆಳು ಮಾಡಿದ್ರದ್ದು ಆಗೋದಿಲ್ಲ, ಚೆನ್ನಾಗಾಗೋದಿಲ್ಲ. ನೋಡಿ, ಇಷ್ಟು ದಪ್ಪ ಇರಬೇಕು. ನೋಡಿ, ಇಷ್ಟು ಗಟ್ಟಿ
ಇಟ್ಟಿದ್ದೀನಿ ನಾನು ಬೆಟರ್. ನೋಡಿ ಹಿಟ್ಟೆಲ್ಲ ಹಾಕಿ ಆಯಿತು. ನಾನು ತೆಂಗಿನಕಾಯಿಯನ್ನು ತುಂಡು ಪೀಸ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡಿ ಮೇಲೆ ಹಾಕ್ತಿದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಇಷ್ಟ ಇದ್ರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಇದು ಹಾಕಿದರೆ ತಿನ್ನುವಾಗ ಚೆನ್ನಾಗಾಗುತ್ತೆ, ಬಾಯಿ ಸಿಗುತ್ತಲ್ಲ ಅವಾಗ ಸ್ವಲ್ಪ ಟೇಸ್ಟ್ ಬರುತ್ತೆ. ನೋಡಿ 1 ಚಮಚ ತುಪ್ಪವನ್ನು ಹಾಕ್ತಿದ್ದೀನಿ. ನೋಡಿ ಇದು ಆಪ್ಷನಲ್ ಕೂಡ, ಇಷ್ಟು ನಿಮ್ಗೆ ಇಷ್ಟ ಇದ್ರೆ ಹಾಕಿಲ್ಲ ಅಂದರೆ ಬೇಡ. ಹಾಕಿದರೆ ಸಹ ಒಂದು ಒಳ್ಳೆ ಪರಿಮಳ ಬರುತ್ತೆ. ನಾನು 1 ಚಮಚ ಹಾಕ್ತಿದ್ದೀನಿ. ಇವಾಗ ನಾನು ಇದನ್ನು ಹೀಗೆ ಮುಚ್ಚಿಡ್ತೀನಿ. ನಾನು ಈ ಬಟ್ಟೆ ಯಾಕೆ ಹಾಕಿದ್ದೆ ಅಂದರೆ ತೆಗಿಯುವಾಗ ಬಿಸಿ ಬಿಸಿ ತೆಗಿಯುವಾಗ ಕಷ್ಟ ಆಗುತ್ತೆ. ಈ ಬಟ್ಟೆ ಹಾಕಿದ್ರೆ ಹೀಗೆ ಎತ್ತಿ ಮೇಲೆ ತೆಗಿಬೋದು, ಅದಕ್ಕೋಸ್ಕರ ಬಟ್ಟೆ ಹಾಕಿದ್ದು. ನಾನೀಗ ಆಯ್ತಲ್ಲ, ಈಗ ಒಂದು 20 ನಿಮಿಷ ಬೇಯಲಿಕ್ಕೆ ಬಿಡ್ತೀನಿ. ಮುಚ್ಚಳ ಮುಚ್ಚಿ ಒಂದು 20 ನಿಮಿಷ ಬೇಕು ಬೇಯಲಿಕ್ಕೆ. ಆಮೇಲೆ ನೋಡುವ. ನೋಡಿ ಇವಾಗ 20 ನಿಮಿಷ ಆಯಿತು ನಾನು ಬೇಯಲಿಕ್ಕೆ ಇಟ್ಟು. ಈಗ ಓಪನ್ ಮಾಡಿ ನೋಡ್ತಿದ್ದೀನಿ. ನೋಡಿ ಚೆನ್ನಾಗಿ ಬೆಂದಿದೆ ಅನಿಸುತ್ತೆ. ಈಗ ನಾವು ಬೆಂದಿದೆ ಅಂತ ಹೇಗೆ ನೋಡಬೇಕಂದ್ರೆ ನೋಡಿ, ಇದಕ್ಕೆ ಒಂದು ಸಣ್ಣ ಚೂರಿ ನಾನು ತೊಗೊಂಡಿದ್ದೀನಿ. ಈಗ ಇದು ಮಧ್ಯಕ್ಕೆ ಚುಚ್ಚಿ ನೋಡ್ತೇನೆ. ನೋಡಿ ಚುಚ್ಚಿದರೆ ಈ ಅಂಟಿದ್ರೆ ಬೆಂದಿಲ್ಲ ಅಂತ. ಈಗ ಅಂಟಿಲ್ಲ ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಹಲಸಿನ ಕಡುಬು ಬಂದಿದೆ ಅಂತ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಭಾರಿ ರುಚಿ ಕೂಡ ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಮಾಡಿದರೆ. ನೀವು ಒಂದ್ಸಲ ಹೀಗೆ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಂದು, ಈ ರೆಸಿಪಿ, ಈ ಅಡುಗೆ, ಈ ಮಂಡಸ್ ಇಷ್ಟ ಆದರೆ ನನಗೆ ಒಂದು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮೊಂದಿಗೆ ಬರ್ತೇನೆ.